ಎಲ್ಲರಿಗೂ ಇವತ್ತು ನಮ್ಮ ಈ ವಾರದ ಲಕ್ಕಿ ವಿನ್ನರ್ ಯಾರು ಅಂತ ಹೇಳ್ತೀವಿ ಈ ವಿಡಿಯೋದಲ್ಲಿ. ಹಂಗೆ ಒಂದೆರಡು ಮಾತು ಕೂಡ ಮಾತಾಡ್ಬಿಡ್ತೀನಿ ನಿಮ್ಮ ಹತ್ರ. ಅದಾದಮೇಲೆ ಮತ್ತೆ ಈ ಫೋನ್ ಕಾಲಲ್ಲಿ ಮಾತಾಡೋರಿಗೆ ಎಲ್ಲರಿಗೂ ಸೀರೆ ಕಳಿಸ್ಕೊಡ್ತೀವಿ. ನಮ್ಮ ಹತ್ರ ಎಷ್ಟು ಜನ 12 ಜನ ಏನೋ ಫೋನಲ್ಲಿ ಮಾತಾಡಿದ್ದಾರೆ. ಈ 12 ಜನಕ್ಕೂ ನಾವು ಅವ್ರಿಗೆ ನಮ್ಮ ಹತ್ರ ಇರೋ ಸೀರೆ ಯಾವ ಸೀರೆ ಕಳಿಸ್ತೀವಿ ಅನ್ನೋದು ಕೂಡ ತೋರಿಸ್ತೀವಿ ನಿಮಗೆ. ಕೆಲವೊಂದು ಕಾಮೆಂಟಲ್ಲಿ ಬಂದಿರೋದು ಕೂಡ ನಾನು ನಿಮಗೆ ಉತ್ತರ ಕೊಡ್ತೀನಿ. ಹಾಗೆ ಈ ಲಕ್ಕಿ ವಿನ್ನರ್ಗೆ ನೋಡ್ರಿ ಇವೆಲ್ಲ ಅವ್ರದೇ ಚೀಟಿ ಹಾಕಿದ್ದೀವಿ. ಇದನ್ನ ಹಾಕಿರೋದನ್ನ ಆಮೇಲೆ ನಿಮ್ಗೆ ಇದನ್ನ ಯಾರು ಲಕ್ಕಿ ವಿನ್ನರ್ ಆದ್ರು ಅಂತ ಕೂಡ ನಿಮ್ಗೆ ಹೇಳ್ತೀನಿ. ಇದಾದ್ಮೇಲೆ ಏನು ಅಂತಂದ್ರೆ ಕಾಮೆಂಟ್ ಅಲ್ಲಿ ಹೇಳಿದ್ರು ಸ್ವಲ್ಪ ಕ್ಲಿಯರೆನ್ಸ್ ಇಲ್ಲ ವಿಡಿಯೋ ಅಂತ ನಿನ್ನೆ ಬಂದಿರೋ ವಿಡಿಯೋದಲ್ಲಿ ಹೇಳಿದ್ರು. ದಯವಿಟ್ಟು ನಾನು ಹೇಳ್ತೀನಿ ನಿಮಗೆ, ನಮ್ಮ ವಿಡಿಯೋ ಯಾಕೆ ಕ್ಲಿಯರೆನ್ಸ್ ಇಲ್ಲ ಅಂತಂದ್ರೆ ನನ್ನ ಫೋನಲ್ಲೇ ನಾನು ಮಾಡ್ತಾ ಇರೋದು ಆ ವಿಡಿಯೋನ. ನಾನು ಹೇಳಿದ್ದೀನಿ, ನಾನು ಸದ್ಯದ ಮಟ್ಟಕ್ಕೆ ನನಗೆ ಕ್ಯಾಮ್ರಾದಲ್ಲಿ ಮಾಡೋಷ್ಟು ನನಗಿನ್ನೂ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ನೀವೇ ಹೇಳ್ತಾ ಇರ್ತೀರಿ ನನಗೆ ಹೇಳಿದ್ದನ್ನೇ 2 ಸರಿ ರಿಪೀಟ್ ಮಾಡಿ ಹೇಳ್ತಿರ್ತೀರಿ ಸರ್ ಅಂತ. ಅಂದರೆ ಬೇರೆದು ಹೇಳೋಕೆ ನೆನಪು ಬರ್ದಿದ್ದಾಗ ನಾನು ಏನು ಮಾಡಲಿ ಹೇಳ್ರಿ, ನೀವೇ ಹೇಳ್ರಿ. ಆಗ ಏನಾಗುತ್ತಂದರೆ ಮತ್ತೆ ಅದನ್ನೇ ರಿಪೀಟ್ ಮಾಡಿ ಮಾತಾಡಿರ್ತೀನಿ ನಾನು. ಹಾಗಾಗಿ ದಯವಿಟ್ಟು ನೀವೆಲ್ಲ ಕ್ಷಮಿಸ್ತೀರಿ ಅಂತ ಅಂದ್ಕೊಳ್ತೀನಿ. ಇನ್ನೂ ಈಗ ತಾನೇ ಒಂದು ತಿಂಗಳಿಂದ ವಿಡಿಯೋ ಮಾಡ್ತಿರೋದ್ರಿಂದ ನನಗೆ ಅಷ್ಟೊಂದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಹಿಂದೆನೇ ಎಲ್ಲವನ್ನೂ ಮಾತಾಡೋಕ್ಕೆ ನನಗೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಡಬಲ್ ಸರಿ ಅದನ್ನೆಲ್ಲ ಹೇಳ್ತಾ ಇದ್ದೀನಿ ನಿಮಗೆ. ಹಂಗೆ ಅನಿಸುತ್ತೆ ನಿಮಗೆ. ಮುಂದೊಂದಿನ ಇದೆಲ್ಲ ಸರಿ ಹೋಗುತ್ತೆ. ಸದ್ಯದ ಮಟ್ಟಿಗೆ ನಾನು ದೊಡ್ಡ ಕ್ಯಾಮ್ರಾ ತೊಗೊಂಡು ವಿಡಿಯೋ ಮಾಡೋಷ್ಟು ನನಗೆ ಅಷ್ಟೊಂದು ಇಷ್ಟ ಇಲ್ಲ. ಅಷ್ಟೊಂದು ಆ ಕ್ಯಾಮ್ರಾಗೆಲ್ಲ ದುಡ್ಡು ವೇಸ್ಟ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಹಾಗಾಗಿ ನನ್ನ ಕ್ಯಾಮ್ರಾದಲ್ಲೇ ನಾನು ವಿಡಿಯೋ ಮಾಡೋದು, ನನ್ನ ಮೊಬೈಲಲ್ಲೇ ನೋಡಿ. ಆದಷ್ಟು ಒಬ್ಬ ನೈಕಾರ ಮಾಡ್ತಿರೋ ಪ್ರಯತ್ನ ನೀವೆಲ್ಲ ಇಷ್ಟಪಡ್ತೀರಿ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಹಂಗೆ ಹೇಳಬೇಕು, ಭಾಳ ಜನ ಕೇಳ್ತಾ ಇದ್ದಾರೆ, ಸರ್ 1 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ ಈ ಜರಿಗೆ ನಮಗೆ ಒಂದು ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ಬಿಡಿ. ಏನಿದು 1 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ 5G ಅಂತ ಹೇಳ್ತೀರಲ್ವಾ ನೀವು ಅಂತ. ನೋಡಿ, ನಾನು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಪೂರ್ತಿ ಕೊಡ್ತೀನಿ ಈ ವಿಡಿಯೋದಲ್ಲಿ. ಏನು ಇದು 1 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ ಏನು ಅಂತಂದರೆ, ಇಲ್ಲಿ ನೋಡ್ಬೋದು ನೀವು. ಇದು ಈ ಸೀರೆ ನಾನು ಈಗ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಸೀರೆ ನೀವು ನೋಡ್ಬೋದು, ಇದು 1 ಗ್ರಾಮ್ ಜರಿಯಲ್ಲಿ ಮಾಡಿರೋದು. ಅಂದರೆ ಏನು ಅಂತಂದರೆ, ಏನು 1 ಗ್ರಾಮ್ ಅಂದರೆ ಇದರಲ್ಲಿ 1 ಗ್ರಾಮ್ ಬರುತ್ತಾ? ಇದರಲ್ಲಿ ಆ್ಯಕ್ಚುಲಿ 1 ಗ್ರಾಮ್ ಜರಿ ಇದೆಯಾ ಇದರಲ್ಲಿ? ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಜರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ ನೀವು ಎಲ್ಲಾದರೂ ಒಂದು ಸ್ಮಾಲ್ 1 ಗ್ರಾಮ್ 2 ಗ್ರಾಮ್ ಬುಟ್ಟದ ಸೀರೆನಲ್ಲಿ ನೀವು ಒಂದು ಸೀರೆಯನ್ನು ಪರ್ಚೇಸ್ ಮಾಡಿಬಿಟ್ಟು ಅದ್ರದ್ದು ಸರ್ಟಿಫೈಡ್ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ ನಿಮಗೆ. ಆ ಸರ್ಟಿಫೈಡ್ನ ನೀವು ತೊಗೊಂಡು ಪ್ರಯತ್ನ ಮಾಡಿ. ಮತ್ತೆ ಅದರಲ್ಲಿ ನೋಡಿ, ನಿಮಗೆ ಗೋಲ್ಡ್ ಪರ್ಸೆಂಟೇಜ್ ಇಷ್ಟು ಮಿಲಿ ಇದೆ, ಸಿಲ್ವರ್ ಇಷ್ಟಿದೆ, ಕಾಪರ್ ಇಷ್ಟಿದೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ನಿಮಗೆ ಆವಾಗ ಏನಾಗುತ್ತೆ ಅಂತಂದರೆ ಅದರಲ್ಲಿ ಗೋಲ್ಡ್ ರಿಟರ್ನೇ ಇರೋದಿಲ್ಲ. 35,000 40,000 ಇರುತ್ತೆ ಸ್ಮಾಲ್ ಬಾರ್ಡ್ರಲ್ಲಿ, ಸ್ಮಾಲ್ ಬುಟ್ಟ ಸೀರೆನಲ್ಲಿ. ಆಗ ಹಂಗಿದ್ದಾಗ ನಿಮಗೆ ಗೋಲ್ಡ್ 1 ಗ್ರಾಮ್ ಬರಬೇಕು ಅಂತಂದ್ರೆ, ಅದನ್ನ ಬಳಸಬೇಕು ಅಂದ್ರೆ ಸೀರೆ ಕಾಸ್ಟ್ ತುಂಬಾ ಜಾಸ್ತಿ ಆಗುತ್ತೆ. ನೋಡಿ, ಈ 1 ಗ್ರಾಮ್ ಜರಿನ ಇದನ್ನ ಯಾಕೆ ನಾವು 1 ಗ್ರಾಮ್ ಅಂತೀವಿ ಅಂದ್ರೆ, 1000 ಗ್ರಾಮ್ಸ್ ಜರಿಗೆ 1 ಗ್ರಾಮ್ ಗೋಲ್ಡ್ ಮಿಕ್ಸ್ ಮಾಡೋ ಅಂಥದ್ದು. ಅಂದ್ರೆ 1000 ಗ್ರಾಮ್ ಜರಿ ಇದರಲ್ಲಿ ಬಳಸಿದ್ರೆ ಮಾತ್ರ ಇದರಲ್ಲಿ 1 ಗ್ರಾಮ್ ಜರಿ ಬರುತ್ತೆ. ಇದರಲ್ಲಿ ನಾವು ಪ್ರತಿ ಸೀರೆನಲ್ಲಿ ನಾವು ಬಳಸುವಂತ ಜರಿ ಬಂದ್ಬಿಟ್ಟು ಇದರಲ್ಲಿ 400 ಗ್ರಾಮು ಇಲ್ಲ ಅಂತಂದ್ರೆ 300 ಗ್ರಾಮು 250 ಗ್ರಾಮ್ ಜರಿ ಬಳಸಿರ್ತೀವಿ. ಹಿಂಗಿದ್ದಾಗ ನಿಮಗೆ 1 ಗ್ರಾಮ್ ಜರಿ ಅಂದ್ರೆ ಬರೋಲ್ಲ, ಅದರಲ್ಲಿ ಜರಿ ರಿಟರ್ನ್ ಬರಲ್ಲ. ಅದರಲ್ಲಿ ಆ್ಯಕ್ಚುಲಿ 1 ಗ್ರಾಮ್ ಜರಿ ಬಳಸಿರ್ತೀವಿ, ಬಟ್ ಆದರೆ ಅದು ರೀಪ್ಲೇಸ್ಮೆಂಟ್ಗೆ ನಿಮಗೆ ಅವಕಾಶ ಇರಲ್ಲ. ನೀವು ಒಂದು ವೇಳೆ ಇಲ್ಲ ಸರ್ ನನಗೆ ರೀಪ್ಲೇಸ್ಮೆಂಟೇ ಬೇಕು ಸರ್, ನನಗೆ ಇನ್ನೂ 10 ವರ್ಷ ಆದಮೇಲೆ ಕೂಡ ಜರಿ ನನಗೆ ಗೋಲ್ಡ್ ಅದರಲ್ಲಿ ರಿಟರ್ನ್ ಬರಬೇಕು ಅಂತಂದರೆ ಪರ್ಟಿಕ್ಯುಲರ್ ಆಗಿ ನೀವು ನಮಗೆ ಆರ್ಡರ್ ಮಾಡಬೇಕು. ಆರ್ಡರ್ ಮಾಡಿ ನೀವು ಎಷ್ಟು ಗ್ರಾಮ್ ಅದನ್ನು ಬಳಸಿ ಅಂತ ಹೇಳಿದ್ರು ಕೂಡ ಅಷ್ಟು ಗ್ರಾಮ್ ಬಳಸಿ. ಆ ಸೀರೆ ಕಾಸ್ಟ್ ಅಷ್ಟಾಗುತ್ತೆ ಅಷ್ಟೇ. ಸೀರೆ ಕಾಸ್ಟ್ ನೀವು ಎಷ್ಟು ಗ್ರಾಮ್ ಜರಿ ಗೋಲ್ಡ್ ಬಳಸಿ ಅಂದರೆ ಅಷ್ಟು ಕಾಸ್ಟ್ ಸೀರೆ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅದನ್ನ ಬಳಸೋದಿಲ್ಲ ನಾವು ಈಗ ರೆಗ್ಯುಲರ್ ಆಗಿ ಬಳಸಲ್ಲ ಅಂತಂದ್ರೆ, ಅಷ್ಟೊಂದು ಕಸ್ಟಮರು ತಗೊಂಡು ಇಟ್ಕೊಳ್ಳೋದ್ರಿಂದ, ಬಹಳ ವರ್ಷಾನ್ಗಟ್ಲೆ ಇಡೋದ್ರಿಂದ ಗೋಲ್ಡ್ ಮಿಕ್ಸ್ ಆದ್ರೆಗಿನ ಜರಿ ಬ್ಲಾಕ್ ಆಗುತ್ತೆ. ನಿಮ್ಗೆ ನೆನಪಿರ್ಲಿ, ತುಂಬಾ ಪ್ಯೂರ್ ಜರಿ ಯಾವತ್ತು ಸೀರೆಗೆ ಬಳಸ್ತೀವೋ ಗೋಲ್ಡ್ ಮಿಕ್ಸ್ ಇರೋದು, ಆ ಜರಿ ಬ್ಲಾಕ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಹಾಗಾಗಿ ನಾವು ಪ್ರತಿ ಸೀರೆಗಳಲ್ಲೂ ಅದನ್ನ ಬಳಸಕ್ ಹೋಗೋದಿಲ್ಲ. ಹಂಗಾಗಿ ನಿಮ್ಗೆ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ನಾನು ಮತ್ತೊಂದ್ಸರಿ ಹೇಳ್ತೀನಿ ನಿಮ್ಗೆ, 1000 ಗ್ರಾಮ್ ಜರಿಗೆ 1 ಗ್ರಾಮ್ ಗೋಲ್ಡ್ ಅನ್ನ ಬಳಸೋದ್ರಿಂದ, ಗೋಲ್ಡ್, ಕಾಪರ್, ಸಿಲ್ವರ್ ಇದನ್ನೆಲ್ಲ ಮಿಕ್ಸ್ ಮಾಡೋದ್ರಿಂದ ಸೀರೆನಲ್ಲಿ ಅಷ್ಟು ಜರಿ ಬಳಸದೇ ಇರೋದ್ರಿಂದ ಈ ಸೀರೆನಲ್ಲಿ 1 ಗ್ರಾಮ್ ನಲ್ಲಿ 1 ಗ್ರಾಮ್ ರಿಟರ್ನ್ ಬರಲ್ಲ, 2 ಗ್ರಾಮ್ ಅಲ್ಲಿ 2 ಗ್ರಾಮ್ ರಿಟರ್ನ್ ಬರಲ್ಲ, 3 ಗ್ರಾಮ್ ಅಲ್ಲಿ 3 ಗ್ರಾಮ್ ರಿಟರ್ನ್ ಬರಲ್ಲ. ಕ್ವಾಲಿಟಿ ವೈಸ್ ಅಲ್ಲಿ ನಿಮಗೆ ತುಂಬಾ ಬೆಸ್ಟ್ ಇರುತ್ತೆ ಸೀರೆ, ಅಷ್ಟೊಂದು ಕ್ವಾಲಿಟಿ ಇರುತ್ತೆ. ನೀವು ಅದೇ ಸೀರೆನ 3 ಗ್ರಾಮ್ ಇಲ್ಲ 4 ಗ್ರಾಮ್ ಅಲ್ಲಿ ಸೀರೆ ತಯಾರು ಮಾಡಿದ್ರೆ ಸೇಮ್ ಈಗ ಈ ಸೀರೆ ಏನಿರುತ್ತೋ ಅದೇ ಕ್ವಾಲಿಟಿಯಲ್ಲಿ ಇರುತ್ತೆ. ಆಗ ಅಷ್ಟು ಗ್ರಾಮಿನ ದುಡ್ಡು ಜಾಸ್ತಿ ಕೊಡಬೇಕಾಗುತ್ತೆ ಸೀರೆ ಬೆಲೆ ಮೇಲೆ. ಯಾರು ಬಂಗಾರನ ಸುಮ್ಮನೆ ಹಾಕಿ ಕೊಡೋಕೆ ಚಾನ್ಸಸ್ ಇರೋದಿಲ್ಲ. ಇದನ್ನು ನಿಮಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಪೂರ್ತಿ ಮಾಹಿತಿ ಕೊಡ್ತೀನಿ. ಇದಾದ್ಮೇಲೆ ನಾವು ಸೀರೆ ಇವತ್ತು ನಮ್ಮ ಈ ವಾರದ ವಿನ್ನರ್ಗೆ ಸೀರೆ ಕೊಡ್ತಿರೋದು ಯಾವುದು ಅನ್ನೋದನ್ನು ಕೂಡ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಇದಾದ್ಮೇಲೆ ಯಾರಿಗೆ ಈ ಸೀರೆ ಕೊಡ್ತಾ ಇದೀವಿ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀವಿ. ಹೆಂಗೋ ನಮ್ಮ ಕಸ್ಟಮರ್ ಕೂಡ ಎದುರುಗಡೆ ಯಾರೋ ಬಂದಿದ್ದಾರೆ, ಅವ್ರಿಗೂ ಗೊತ್ತಾಗುತ್ತೆ ನಾವು ಎಷ್ಟು ಪ್ರಾಂಪ್ಟಾಗಿ ಕೆಲಸ ಮಾಡ್ತಾ ಇದೀವಿ ಅಂತ.
ನೋಡ್ಬೋದು ಈ ಸೀರೆನ 1 ಗ್ರಾಮ್ ಗೋಲ್ಡಲ್ಲಿ ಬ್ರೊಕೆಟ್ ಸೀರೆ. ಆ್ಯಕ್ಚುಲಿ ನಮ್ಮ ಅಂಗಡಿಯಲ್ಲಿ ಯಾರಾದರೂ ಬಂದಿದ್ರೆ ಈ ಸೀರೆನ ಈ ಬಾರ್ಡರ್ ಅಬ್ಸರ್ವ್ ಮಾಡಿ, ಈ ಸೀರೆ ನಮ್ಮ ಹತ್ರ 17,500 ರೂಪಾಯಿ ಪ್ಲಸ್ GST ಇರುತ್ತೆ. ಈ ಸೀರೆನ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದವ್ರಿಗೂ ಮತ್ತು ನಮ್ಮ ಲೈವಲ್ಲಿ ನಮ್ಮ ಹತ್ರ ಮಾತಾಡಿದವ್ರಿಗೂ ನಾವು ಈ ಸೀರೆನ ಈ ವಾರ ಅವ್ರಿಗೆ ಗಿಫ್ಟಾಗಿ ಕೊಡ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ನಾವೇ ತಯಾರು ಮಾಡ್ತಿರೋದ್ರಿಂದ ಲಾಸ್ಟ್ ವೀಕಲ್ಲಿ ನಾವು ತುಂಬ ಕಡಿಮೆ ರೇಟ್ ಸೀರೆ ಕೊಟ್ಟಿರೋದು. ಭಾಳ ಜನ ಹೇಳ್ತಾರೆ ಸರ್ ನಾವು ನಿಮ್ಮ ಸೀರೆನೇ ಬೇಕಿತ್ತು ಸರ್, ನಂಗೆ ನಿಮ್ಮ ಸೀರೆನೇ ಬೇಕಿತ್ತು ಸರ್ ಅಂತ. ಹಾಗಾಗಿ ನಾವು ತುಂಬ ಒಳ್ಳೆ ಸೀರೆನೇ ಕೊಡೋಣ ಅವ್ರಿಗೆ, ಅವ್ರಿಗೂ ಒಂದು ನೆನಪಾಗಿರುವಂಥ ಸೀರೆ ಕೊಡಬೇಕು ನಾವು ಅಂತ. ಪಲ್ಲು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ನೀವು ಪಲ್ಲು ಕೂಡ ಅಬ್ಸರ್ವ್ ಮಾಡ್ಬೋದು. ಪಲ್ಲು ನಾನು ನಿಮಗೆ ತೋರಿಸ್ತೀನಿ ಪೂರ್ತಿ ಹೆಂಗಿದೆ ಸೀರೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ. ಒಂದು ಗ್ರಾಂಡ್ ಸೀರೆ, ನಾವು ಗಿಫ್ಟ್ ಕೊಟ್ಟಿರೋ ಸೀರೆ ತುಂಬ ವರ್ಷ ನೆನಪಾಗಿರಬೇಕು ಅಂತ ಅಷ್ಟೇ. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣ್ತಿದೆಯೋ ಗೊತ್ತಿಲ್ಲ ನಿಮಗೆ, ಮತ್ತೆ ಹೇಳ್ತೀನಿ ನಾನು ನನ್ನ ಮೊಬೈಲಲ್ಲೇ ವಿಡಿಯೋ ಮಾಡ್ತಿರೋದ್ರಿಂದ ನಿಮಗೆ ಚೆನ್ನಾಗಿ ಕಾಣ್ತಿದೆಯಲ್ಲ ಗೊತ್ತಿಲ್ಲ. ನೋಡ್ಬೋದು ನೀವು ಬ್ರೊಕೆಟ್ ನೋಡಿ, ಈ ಬಾರ್ಡ್ರನ್ನ ಅಬ್ಸರ್ವ್ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. 1 ಗ್ರಾಮ್ ಬಳಸಿರೋದ್ರಿಂದ ತುಂಬ ನೀಟಾಗಿ ಕಾಣುತ್ತೆ ಸೀರೆ. ಮತ್ತೆ 2 ಸರಿ ರಿಪೀಟ್ ಆಯಿತು ಅಂದರೆ ದಯವಿಟ್ಟು ಕ್ಷಮಿಸಿ. ನನಗೆ ಮಾತಾಡೋ ಬರ ನೋಡಿ, ಕಂಟಿನ್ಯೂ ಆಗಿ ಮಾತಾಡ್ತಿರ್ಬೇಕಾದ್ರೆ ಯಾವುದಾದ್ರೂ ರಿಪೀಟ್ ಆಗಿದ್ರೆ ಕಾಮೆಂಟಲ್ಲಿ ತಿಳಿಸ್ತೀರಿ ನೀವು, ಸರ್ ನೀವು ಮಾತಾಡಿದ್ದನ್ನೇ ರಿಪೀಟ್ ಮಾತಾಡ್ತೀರಿ ಅಂತ. ಇನ್ನೂ ಮೊದಲನೇ ತಿಂಗಳು ಈ ವಿಡಿಯೋ ಮಾಡ್ತಿರೋದ್ರಿಂದ ನಿಮ್ಗೆ ನೆಕ್ಸ್ಟ್ ಈ ಥರ ಆಗದೇ ಇರೋ ಥರ ನಾನು ಪ್ರಯತ್ನ ಮಾಡ್ತೀನಿ. ಈ ಸೀರೆ ನೋಡಿ, ಈ ಸೀರೆ ಯಾರಿಗೆ ಬರುತ್ತೆ, ನಮ್ಗೆ ಮಾಡಿರೋ 12 ಜನ ಕಾಲರಲ್ಲಿ ಈ ಸೀರೆನ ನಾವು ಯಾರಿಗೆ ಕೊಡ್ತೀವಿ ಅನ್ನೋದನ್ನ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ನೋಡ್ಬೋದು ಈ ಸೀರೆ ನೀವು ಹತ್ರದಿಂದ ಒಂದ್ಸರಿ ನೋಡ್ಬೋದು ಈ ಸೀರೆನ. ನೋಡಿ ಈ ಸೀರೆ ಬ್ರೊಕೆಟ್ ಸ್ಯಾರಿ ಇದು. ಆ್ಯಕ್ಚುಲಿ ತುಂಬ ನವಿಲ್ ಕಲರ್ ಸೀರೆ ಥರ ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ. ಈ ಸೀರೆ ಕೊಡಬೇಕು ಅಂತ. ಹಾಗೆ ನಮ್ಮ ಹತ್ರ ಮತ್ತೆ ಇನ್ನು ಇದು ಯಾರಿಗೂ ಒಬ್ರಿಗೆ ಮಾತ್ರ ಕೊಡ್ಬೋದು ನಾವು. ಇನ್ನು ಉಳಿದೋ ಕಾಲರ್ಗೆ ಏನು ಕೊಡ್ಬೋದಪ್ಪ ಅಂದರೆ ನೋಡಿ, ಇಲ್ಲಿ ನಾವು ಪ್ಲಸ್ ಸೀರೆ ಕೊಡಬೇಕು ಅಂದ್ಕೊಂಡಿದ್ದೀವಿ. ಅಂದರೆ ನೆಕ್ಸ್ಟ್ ಯಾರು ನಮ್ಮ ಹತ್ರ ಇನ್ನೂ ಮಾತಾಡಿದಾರಲ್ಲ ಅವ್ರಿಗೂ ಸುಮ್ಮನೆ ಇರೋದು ಬೇಡ, ಅವ್ರಿಗಾದ್ರೂ ಒಂದು ಕೊಡೋಣ ಅಂತ ಈ ಪ್ಲಸ್ ಸೀರೆಗಳನ್ನ ಅವ್ರಿಗೆ ನಾವು ಈ ಸೀರೆಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವ್ರು ಕೂಡ ಅವನ್ನೆಲ್ಲ ಇವತ್ತು ಪೋಸ್ಟ್ ಮಾಡ್ತೀವಿ. ನಿನ್ನೆ 2 ದಿನ ಸ್ವಲ್ಪ ಕೆಲಸ ಇರೋದ್ರಿಂದ ನಾವು ಯಾರಿಗೂ ಏನೂ ಮಾಡೋಕ್ಕಾಗಲಿಲ್ಲ. ನೋಡ್ಬೋದು ಈಗ ನಿಮಗೆ ಈ ಲಕ್ಕಿ ವಿನ್ನರ್ ಯಾರು ಆಗ್ಬೋದು ಅನ್ನೋದಕ್ಕೆ ನಿಮಗೆ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ನೀವು ಈಗ ಈ 12 ಚೀಟಿ ಇದೆ, ಅದ್ರಲ್ಲಿ ಒಂದು ತೊಗೊಳ್ತೀನಿ. ಯಾರ್ದು ಹೆಸರು ಬರುತ್ತೋ ಗೊತ್ತಿಲ್ಲ, ದಯವಿಟ್ಟು ಯಾರು ಬೇಜಾರಾಗಬೇಡಿ. ಯಾರ್ದು ಬರುತ್ತೋ ಅಂತಲೂ ಗೊತ್ತಿಲ್ಲ ನನಗೆ ಕೂಡ. ನೀವು ನೋಡ್ತಾ ಇದ್ರಿ ಕ್ಯಾಮ್ರಾದಲ್ಲಿ ಶಿಲ್ಪಾ ತಿಪ್ಟೂರು ಅಂತ ಇವ್ರದ್ದು ಅಡ್ರೆಸ್ ಇದೆ. ಸಾಧ್ಯವಾದರೆ ನೋಡ್ತೀವಿ, ನಮ್ಗೇನಾದ್ರು ಕೆಲಸ ಇಲ್ಲಾಂದರೆ ಇವ್ರಿಗೆ ಹೋಗಿ ಮನೆಗೆ ತಲುಪಿಸೋಂಥ ಕೆಲಸ ಮಾಡ್ತೀವಿ. ಇಲ್ಲಾಂದರೆ ಇವ್ರ ಅಡ್ರೆಸ್ಗೆ ನಾವು ಅವ್ರಿಗೆ ಇದನ್ನು ಪೋಸ್ಟ್ ಮಾಡ್ತೀವಿ, ಇವತ್ತೇ ಪೋಸ್ಟ್ ಮಾಡೋಂಥ ಕೆಲಸ ಮಾಡ್ತೀವಿ. ಇವ್ರದ್ದು ತಿಪ್ಟೂರು, ತುಮಕೂರು ಡಿಸ್ಟಿಕ್ಕು. ಇವ್ರಿಗೆ ನಾವು ಈ ಸೀರೆನ ಅವ್ರಿಗೆ ತಲುಪಿಸೋವಂಥ ಕೆಲಸ ಮಾಡ್ತೀವಿ. ದಯವಿಟ್ಟು ನಾನು ಮಾತಾಡಿರೋದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಇಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನೇನಾದರೂ ಇನ್ನೂ ಚೇಂಜ್ ಆಗಬೇಕಾದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶಿಲ್ಪಾ ತಿಪ್ಟೂರವ್ರಿಗೆ ಆದಷ್ಟು ಬೇಗ ಈ ಸೀರೆ ಕಳಿಸ್ತೀವಿ. ಇನ್ನು ಉಳಿದಂಥವ್ರಿಗೆ ಆರ್ನಿ ಸೀರೆಗಳನ್ನ, ಈ ಕಾಟನ್ ಸೀರೆಗಳನ್ನ ಕಳಿಸೋಂಥ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.